ಸಚಿವ ತಿಮ್ಮಾಪುರ ವಿರುದ್ಧದ ಆರೋಪ ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ. ತೌಫೀಕ್ ಪಾರ್ತನಹಳ್ಳಿ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿಯವರು ಮಾಡ್ತಾ ಇರುವ ಆರೋಪ ಖಂಡಿಸಿ ದಿನಾಂಕ 12 ಮಂಗಳವಾರ ಜಿಲ್ಲಾ ಕೇಂದ್ರ ಬಾಗಲಕೋಟೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಹಾಗೂ ತಿಮ್ಮಾಪುರ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಉದ್ಯಮಿ ತೌಫೀಕ್ ಪಾರ್ತನಹಳ್ಳಿ ತಿಳಿಸಿದ್ದಾರೆ. ನಗರದ ನಿರೀಕ್ಷಣಾ ಮಂದಿರ ರಮಾ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರಳ ಸಜ್ಜನ ರಾಜಕಾರಣಿ ದಲಿತ ಮಂತ್ರಿ ತಿಮ್ಮಾಪುರ ವಿರುದ್ಧ ಆರೋಪ ಮಾಡುತ್ತಿರುವ ಬಿಜೆಪಿ ಮುಖಂಡರು ಪುರಾವೆಗಳನ್ನು ಕೊಡಲಿ ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ಕೆಡಿಸಲು ಬಿಜೆಪಿ ಹುನ್ನಾರ ಮಾಡಿದ್ದು, ಇದನ್ನ ರಾಜ್ಯದ ಜನ ಸೂಕ್ತವಾಗಿ ಗಮನಿಸ್ತಾ ಇದ್ದು ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದಿದ್ದಾರೆ. ಸಮುದಾಯ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರ್ಯಾಲಿ ನಡೆಯಲಿದ್ದು, ದಲಿತ ಪರ ಸಂಘಟನೆಗಳು, ಸಚಿವರ ಅಭಿಮಾನಿ ಬಳಗ ಸೇರಿ ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ರಾಜ್ಯದಿಂದ ಈ ಪಾಪ್ಯುಲಾರಿಟಿ ಹೆಂಗ್ ಕಂಪೇರ್ ಮಾಡೋದು? ನಮ್ಮ ತಿಮ್ಮಾಪುರ ಸಾಹೇಬ್ರ ಬಾಗಲಕೋಟೆ ಜಿಲ್ಲಾ ಘಟನೆ ಲೀಡರ್, ನಮ್ಮ ಇಡೀ ಸ್ಟೇಟ್ಗೆ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಒಂದು ದೊಡ್ಡ ಲೀಡರ್. ಮತ್ತು ಆರ್ ಬಿ ತಿಮ್ಮಾಪುರ ಅಂದ್ರೆ ಒಂದು ಬ್ರ್ಯಾಂಡ್ ಇದೆ ಇವತ್ತಿನ ದಿವಸ. ಮತ್ತೆ ಇಟ್ಟೆಲ್ಲ ಮಂದಿ ಪತ್ರಕರ್ತ ಇವರೆಲ್ಲರೂ ನಮ್ಮ ಅಭಿಮಾನಿ ಬಳಗದಿಂದ ಎಲ್ಲರೂ ಬಂದಾರೆ. ಇದ್ರಾಗ ಆ ಸಮಾಜ ಇತ್ತಿಲ್ಲ, ಸಮಾಜ ವತಿಯಿಂದ ಹಾಗೂ ಅಭಿಮಾನಿ ಬಳಗ ವತಿಯಿಂದ ಬಹಳಷ್ಟು ಜನಕ್ಕೆ ಅವರು ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಐದವ್ರಿಗೆ ನಮ್ಮಂತವ್ರಿಗೂ ಎಲ್ಲರೂ ತಗೊಂಡು ನಡೆಯುವ ವ್ಯಕ್ತಿ. ನಮ್ಮ ಬಾಗಲಕೋಟೆ ಉಸ್ತುವಾರಿ ಅದಾರ. ಬಾಗಲಕೋಟೆ ಉಸ್ತುವಾರಿ ಬಾಗಲಕೋಟೆ ಎಷ್ಟು ಶಾಂತ ಐತಿ ಆರ್ ಬಿ ತಿಮ್ಮಾಪುರ ಇದ್ದಾಗಿಂದ. ಮತ್ತ ಒಂದು ಅನುಭವಿ ರಾಜಕಾರಣ, 35 ವರ್ಷದ ರಾಜಕಾರಣ. ಮತ್ತು 35 ವರ್ಷ ರಾಜಕಾರಣ ಇವತ್ತಿನೊಳಗೆ ಅವ್ರ ಮೇಲೆ ಕಲಂಕ ಆರೋಪ ಯಾವುದೂ ಇದ್ದಿದ್ದಿಲ್ಲ. ಈಗೇನೈತಿ ದಿವಸ ಒಂದು ಬಿಜೆಪಿ ಅವ್ರ ಸಿಸ್ಟಮ್ ಚಾಲು ಆಗೈತಿ. ಅವರೊಂದು ಆರೋಪ ದಿವಸ ಒಂದೊಂದು ಮಾಡ್ಕೊತ ಹೋಗ್ತಾರ. ಅದಕ್ಕೆ ಏನೈತಿ ನಮಗೇನ ಫರಕ್ ಬೆಳಗಿಲ್ಲ. ಮತ್ತ ನ್ಯಾಯ ನಾವು ಅದಕ್ಕೆ ಎಲ್ಲರೂ ಕೂಡಿ ರ್ಯಾಲಿಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ನಾವು ಅಲ್ಲಿ ಸಲ್ಲಿಸ್ತೀವಿ ಮನವಿಯನ್ನು. ಮತ್ತು ಇವತ್ತ ಅದರ ಉದ್ದೇಶದಿಂದ ಇವ್ರೇನ್ ಬೇಕಾದ್ರೆ ಮಾಡಿದ್ರು ನಮಗೇನ ಇದೆಲ್ಲ. ಮತ್ತೆ ಕಾಂಗ್ರೆಸ್ ಸರ್ಕಾರ ಈಗೇನೆ 24, 28 ಏನ್ ಎಲೆಕ್ಷನ್ ಬರ್ತದಿಲ್ಲ, ಆವಾಗೂ ಕಾಂಗ್ರೆಸ್ ಸರ್ಕಾರ ಬರುವುದು. ಇವ್ರದ್ದು ಯಾವುದು ಆಟ ಕರ್ನಾಟಕದಲ್ಲಿ ಬಿಜೆಪಿ ಅವ್ರು ನಡೆಯೋಲ್ಲ. ಮತ್ತೆ ಇದನ್ನೆಲ್ಲ ಇವ್ರೇನ್ ಮಾಡಕತ್ತಾರ, ಇವ್ರಿಗೆ ಎಲ್ಲ ಇದು ನಮ್ಮ ಜನ ಏನೈತಿ ತೋರಿಸ್ತಾರ. ಏನ್ ಶಕ್ತಿ ಐತಿಪ್ಪ, ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ರೆ ಏನೈತಿ, ತಿಮ್ಮಾಪುರ ಸಾಹೇಬ್ರ ಮಾತಾಡಿದ್ರೆ ಏನೈತಿ ಅನ್ನೋದಂತದ ಅವ್ರ ಕರ್ನಾಟಕನಾಗ ಎಲ್ಲ ಜನ ಅವ್ರ ಕಲಿಸ್ತಾರ ಅನ್ನೋಂಥದ್ದು ಮಾತನ್ನ ಹೇಳಿ ಕರ್ನಾಟಕ ಒಳಗೆ ಆ ಜಾತಿ ಜಾತಿ ಬಿಂಬಿಸುವಂತ ದೊಡ್ಡ ಮಾನಾಯ್ತು. ಇವತ್ತು ಲೆಫ್ಟ್ ರೈಟ್ ಬೇರೆ ಮಾನಾಯ್ತು ಕಳಂಕ ಮಾಡಬೇಕಂತಂದ್ರೆ ಬಿಜೆಪಿ ಒಂದು 700 ಕೋಟಿ ಅಂದ್ರೆ ಯಾವ್ದೇ ಹೆಂಗ್ಸಾರ ಬಿಜೆಪಿ ₹1 ಕಡಿಮೆ ಇಲ್ಲ, ಕಡಿಮೆ ಹೆಚ್ಚು 700 ಹೆಂಗೆ ಬಂದಾಗ್ತದೆ. ನೀವು ಮೊನ್ನೆ ಸರ್ಕಾರ ರಚನೆ ಮಾಡಿ ಬಿಜೆಪಿ ಅವ್ರು 17 ಮಂದಿ MLA ತೋರಿ 200 ಕೋಟಿ ರೂಪಾಯಿ ಖರ್ಚು ಮಾಡಿ ಅದೇನು ಮಂದಿ ಹುಚ್ಚದಾರ? ಒಬ್ಬ ದಲಿತ ಮುಖಂಡ ಮತ್ತು ಇದ್ರೂ ಒಂದು ಲೆಕ್ಕದಾಗೆಲ್ಲ ಮನಸ್ಸಿಗೆ ನೋವಾದಂಥ ಒಂದು ವಿಚಾರ ಹೇಳ್ತಾರೆ ಅಂದ್ರೆ ನೀವು ನಾಚಿಕೆ ಅನಿಸಿಕೆ ಮಾಡೋದು ನಮ್ಮ ಅನಿಸಿಕೆ. ಒಟ್ಟ ದಲಿತರು ಯಾವ ದಲಿತರ ತಾಕತ್ತೈತೆ ಅವ ಅನುಭವ ರಾಜಕಾರಣ, ಮುಸ್ಕುರ ಮಂತ್ರಿ 2-3 ಸಲ ಆಗ್ಯಾನು ಅಂತ ನಾಯಕ. ಮತ್ತೆ ಎಲ್ಲ ಮತ್ತೆ ಅವನ ಅಧಿಕಾರ ಏನ್ ನಡೆಸ್ಬೇಕು ಅದು ನಡೆಸೋದಿಲ್ಲ. ಈ ಕಿಕ್ಕರ್ ಯಾವ ಸಂಘದವ್ರು ಇವರು ಸರಿ ಮಾಡೋದು ಸಂಘ ಇದು. ಈ ಸಂಘದವ್ರಿಗೆ ಹೇಳಕ್ ಕೇಳಿದ್ರೆ ತಿಮ್ಮಾಪುರ ಚಲೋ, ಅವ್ನು ಕಾಯ್ದೆ ಕಾನೂನು ಪಾಲನೆ ಮಾಡಿದ್ರೆ ತಿಮ್ಮಾಪುರ ರೊಕ್ಕ ಅಂತ ಹೇಳೋದು ಏನು ಪುರ್ಪತ್ತೆ. ಅವ್ನು ರೊಕ್ಕ ಕೊಟ್ರೆ ಹಿಂಗ 7 ಲಕ್ಷ ರೂಪಾಯಿ ಓದ್ಕೊಟ್ಟು ತಿಮ್ಮಾಪುರ ಹೇಳುತ್ತೆ. ಅದು ಆಗಂತ ಮಾತತ್ತೆ. ಇವತ್ತು ಮುಂದಿನ ಮುಖ್ಯಮಂತ್ರಿ ಅವ್ರು ಇವ್ರು ಐತೆ ಅವ್ರಿಗೆ ಅದನ್ನ ಸಹಿಸುವಾಗಿದೆ. ಯಾಕಂದ್ರೆ ನಮ್ಗೆ ಎಲ್ಲಾದ್ರೂ ಒಂದು ದೊಡ್ಡ ಗಿಡ ಆದಂಗೆ ಕರ್ನಾಟಕ ಒಳಗೆ ದಲಿತ ಒಳಗಂದ್ರೆ ಮಾಸ್ ಕರಿಗೆ ಅಲ್ಲ ಕರ್ಗೆಟೆ ಕರಿಗೆ ಪ್ರಿಯಾಂಕ ಇವ್ರು ಏನು ಪರಮೇಶ್ವರ್ ಗತಿ ಒಂದು ಇಟ್ಕೊಂಡಿದ್ದ ಮನುಷ್ಯ ಅದ. ಅವನು ಅದನ್ನ ಬಿಜೆಪಿ ಅವ್ರು ಮಾಡೋದು ಭಾಳ ಹೇಳಿದ್ರೆ ಒಬ್ಬ ದಲಿತರ ವಿರೋಧಿ ಪಕ್ಷ ಇದು ಬಿಜೆಪಿ. ಈಗ ಇದು ಗ್ಯಾರಂಟಿ ಮಾಡ್ಯಾರ, ಮತ್ತೆ ನೀವೇನು ಗ್ಯಾರಂಟಿ ಮಾಡ್ಯಾರ? ನಿಮ್ಗೇನಾಯ್ತು? ನೀ ಸರ್ಕಾರ ಸುಖವಾಗಿರಬಾರ್ದು ಮಾಡಿ ಕರ್ನಾಟಕ ಸರ್ಕಾರ ಒಳಗೆ ಸಿದ್ದರಾಮಯ್ಯನ ಮನಸ್ಬೇಕಾದ್ರೆ ತಾಕತ್ ಮೇಲೆ ಭಾಳ ಬೇಕಿಲ್ಲ. ಇನ್ನ ಮುಂದಿನ ಜನ ಬೇಕಾದ್ರೆ ಏನು ಏನು ತುಡು ಮಾಡ್ಯಾನ ಅವ್ನು ಮುಖ್ಯಮಂತ್ರಿ ಯಡಿಯೂರಪ್ಪನ ಅಷ್ಟೇ ಆಗೈತೆ. ಈಗೆಲ್ಲ ಬಿಜೆಪಿ ಅವ್ರು ಒಟ್ಟ ಮಾತಾಡೋದು. ಈಗ ಕುಮಾರಸ್ವಾಮಿ 100 ಕೋಟಿ ರೂಪಾಯಿ ತಗೊಂಡ ಪೇಪರ್ದಾಗ ಐತಿ. ಮತ್ತೆ ಎಲ್ಲಿ ಕಬ್ಬಿನ ಇದ್ರಂಗ ಅವ್ರು ಏನು ಹಾಕ್ಲತ್ತಾನೋ ಅದನ್ನ ಬೇಕಲ್ಲ. ಮೋದಿ ಅದೇ ಹಾಕಲ್ಲ. ಈ ಸದ್ಯ ಇದನ್ನ ಕೊರೋನಾದಾಗ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿ ಈಗೊಂದು ಅದು ನೋಡ ಬಂದೈತಿ ನಿಮ್ಗೆ.
ಸತ್ತ ಒಂದು ಕಿಟ್ 400 ರೂಪಾಯಿ ಇದ್ದದ 2500 ರೂಪಾಯಿ ಹಾಕಿ ರೊಕ್ಕ ಲೂಟಿ ಮಾಡ್ತೀವಿ ತಿಂದಾಗ ಮಹಾನಾಯಕ. ಈಗ ಮೋದಿ ಏನು ಗೊತ್ತಿಲ್ಲ ಅದನ್ನ ಬಿಂಬಿಸ್ತೀವಿ. ದೊಡ್ಡ ಮಹಾರಾಷ್ಟ್ರದಾಗ ನೀವು ಮಹಾರಾಷ್ಟ್ರದ ಫೇಲಾಗಿರಿ, ಇದನ್ನ ತಗೊಂಡು ಅಲ್ಲಿ ಹಚ್ಚೋದು, ಅಲ್ಲಿ ಇಲ್ಲಿ ಹಚ್ಚೋದು. ಆ ವಿಚಾರಗಳು ಯಾವ ಮಂದಿ ಬಹಳ ಬಿಂದಿದ್ದಾರೆ. ಈಗ ನೀವು ಈ ಭಾಷಣ ಮೋದಿ 400 ಬರ್ತಿದೆ. ಇನ್ನು ಮುಂದಿನ ಸಲ ಅದು ಆಗೋದು ನಿಮ್ದು ಏನು ಆಗೋದಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಡ ಬಗ್ಗರಿಗೆ ಒಟ್ಟ ಶಾಂತಿ ನೆಲೆಸಿದಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಆ ಪಕ್ಷದವ್ರಿಗೆ ಎಷ್ಟು ದೋಖ ಮಾಡಕ್ ಹೋದ್ರು ಅದೇನು ನಾಟೋದಿಲ್ಲ. ಇವ್ರು ಸುಮ್ಮ ಕಲ್ತು ಹೋದ್ರೆ ಅದೇನು ಆಗೋದಿಲ್ಲ. ತಿಮ್ಮಾಪುರ್ಗೆ ಏನೇ ಒಂದ್ ವೇಳೆ ಏನೋ ಒಂದು ಅಟಕ್ ಬಂದ್ರೆ ಕರ್ನಾಟಕನ ಎಷ್ಟು ರುಚಿ ಬರ್ತೈತಿ. ಇದನ್ನ ಮೆಚ್ಚಿಡೋರಿ ಬಿಜೆಪಿ ಅವ್ರ ಲೀಡರ್ ಮನೆ ಕರ್ಗಿತ್ತು. ಮತ್ತೆ ಅದು ಹೇಳ್ಬೋದು. ಇವತ್ತು ತಿಮ್ಮಾಪುರ್ಗೆ ಏನ್ರಿ ಆಗ್ತಂದ್ರೆ ಈಗ ಅಧಿಕಾರ ಒಳಗೆ ಅವ್ನು ಏನಾರ ಮಾಡುದು ಹಂಗ್ ಮಾಡುದು ಮಾಡತ್ತಂದ್ರೆ ನಾವೇನ ಎದಕ್ಕೂ ಹೆಸರು ಇದನ್ನಲ್ಲ ನಾಯಕ ನಾವು ಬೆಂಬಲ ಕೊಡಬೇಕಲ್ಲ. ನಮ್ಮ ಹೊರ ಬೆಳತಾವ ಮತ್ತೆ ಮಾಡ್ಬೇಕಾಗತ್ತಿಲ್ಲ. ತಿಮ್ಮಾಪುರ ಇನ್ನಾದ್ರೂ ಅವನ ದುಡಿಯೋ ಯಾವತ್ತೂ ಎಲ್ಲಾ ಜಾತಿನೂ ಅವ್ರು ಅಂಟ್ಕೊಂಡಾರ. ಈಗ ದಲಿತರೆಲ್ಲ ಕೂಡಿ 5 ಜಾತಿ ಎಲ್ಲ ಅವ್ರ ಪರವಾಗಿ ಹೋರಾಟ ಮಾಡ್ತಾರೆ ಅಂತೇಳಿ